ನಮಸ್ಕಾರ ವೀಕ್ಷಕರೇ, 20/11/2016ರಲ್ಲಿ ನಡೆದಂತಹ ಅರಣ್ಯ ರಕ್ಷಕ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಇವಾಗ ಅದರ ಕಂಟಿನ್ಯೂಷನ್ನ ಮಾಡ್ತಾ ಹೋಗೋಣ. ಬನ್ನಿ, ಇನ್ನೂ ಯಾವ ಪ್ರಶ್ನೆ ಇತ್ತು ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಂಟಿಗ್ರೇಷನ್ ಆಫ್ sin ಪವರ್ 6x ಡಿವೈಡೆಡ್ ಬೈ cos ಪವರ್ 8x ಇಂಟು dxನ ಮೌಲ್ಯಮಾಪನ ಮಾಡಿ ಅಂತ ಹೇಳಿದ್ದಾರೆ. ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ನಲ್ಲಿ ಮಾಡುವಂತಹ ಒಂದು ಪ್ರಾಬ್ಲಮ್ ಆಗಿದೆ. ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಇಂಟಿಗ್ರೇಷನ್ ಆಫ್ sin ಪವರ್ 6x ಡಿವೈಡೆಡ್ ಬೈ cos ಪವರ್ 8x ಇದೆ. ನಾನು ಅದನ್ನು ಏನು ಮಾಡ್ತೀನಿ ಅಂದರೆ cos ಪವರ್ 6x ಇಂಟು cos ಪವರ್ 2x ಅಂತ ಬರ್ಕೋತೀನಿ ಇಂಟು dx. ನಿಮಗೆ sin ಬೈ cos ಅಂದರೆ tan ಅಂತ ಗೊತ್ತು. ಹಾಗಾಗಿ sin ಪವರ್ 6x ಡಿವೈಡೆಡ್ ಬೈ cos ಪವರ್ 6x ಅಂದರೆ ಅದನ್ನು tan ಪವರ್ 6x ಅಂತ ಬರ್ಕೋಬೋದು. tan ಪವರ್ 6x ಇಂಟು 1 ಡಿವೈಡೆಡ್ ಬೈ cos ಸ್ಕ್ವೇರ್ x ಅಂದರೆ ಸೆಕೆಂಡ್ ಸ್ಕ್ವೇರ್ x ಅನ್ನೋದು ನಿಮಗೆ ಗೊತ್ತಿದೆ ಇಂಟು dx. ಈ ರೀತಿ ಇದ್ದಂತಹ ಫಂಕ್ಷನನ್ನು ನಾವು ಈ ರೀತಿ ಕನ್ವರ್ಟ್ ಮಾಡ್ಕೊಂಡ್ವಿ. ಈಗ ಇಲ್ಲಿ tan ಪವರ್ 6x ಇದೆ. ನಾನೇನು ಮಾಡ್ತೀನಿ, ಇಲ್ಲಿ tan xನ್ನು p ಅಂತ ತಗೋತೀನಿ. tan x ಜಾಗಕ್ಕೆ p ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದನ್ನೊಂದು ವೇಳೆ ನಾವು ಡಿಫರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ ನೋಡಿ. tan xನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಸೆಕೆಂಡ್ ಸ್ಕ್ವೇರ್ x ಬರುತ್ತೆ ಇಂಟು dx ಈಸ್ ಈಕ್ವಲ್ ಟು dp. ಅಲ್ಲಿಗೆ ಸೆಕೆಂಡ್ ಸ್ಕ್ವೇರ್ x dx ಇರೋ ಜಾಗದಲ್ಲಿ ಏನಂತ ಬರ್ಕೋಬೋದು, dp ಅಂತ ಬರ್ಕೋಬೋದು. tan x ಇರೋ ಜಾಗದಲ್ಲಿ p ಅಂತ ಬರ್ಕೊಂಡ್ರೆ p ಪವರ್ 6 ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ p ಪವರ್ 6 ಇಂಟು dp ಆಗುತ್ತೆ. ಈ p ಪವರ್ 6ನ್ನು ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, p ಪವರ್ 7 ಡಿವೈಡೆಡ್ ಬೈ 7 ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ c ಅಂತ ಬರುತ್ತೆ. p ಜಾಗದಲ್ಲಿ ನಾವೇನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, tan x ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ tan ಪವರ್ 7x ಡಿವೈಡೆಡ್ ಬೈ 7 ಪ್ಲಸ್ c ಅಂತ ಬರುತ್ತೆ. ಸೊ ಇದು ನಿಮಗೆ ಬರಬೇಕಾಗಿರುವಂತಹ ಸೊಲ್ಯೂಷನ್. ಅದು ಯಾವುದರಲ್ಲಿದೆ ನೋಡಿ, tan ಪವರ್ 7x ಡಿವೈಡೆಡ್ ಬೈ 7 ಪ್ಲಸ್ c ಆಪ್ಷನ್ ಸಿ ನಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಮೌಲ್ಯಮಾಪನ ಮಾಡಿ ಇಂಟಿಗ್ರೇಷನ್ ಆಫ್ sin ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ dx ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡುವಂತಹ ಒಂದು ಪ್ರಾಬ್ಲಮ್ ಆಗಿದೆ. ಏನು ಕೊಟ್ಟಿದ್ದಾರೆ ಅದನ್ನು ನಾನೀಗ ಬರ್ಕೋತೀನಿ ನೋಡಿ. ಇಂಟಿಗ್ರೇಷನ್ ಆಫ್ sin ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು dx ಅಂತ ಇದೆ. ನಾನೀಗೇನು ಮಾಡ್ತೀನಿ, ಈ ರೂಟ್ ಎಕ್ಸನ್ನು ಯು ಅಂತ ತಗೋತೀನಿ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ, 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಇಂಟು dx ಈಸ್ ಈಕ್ವಲ್ ಟು du ಅಂತ ಬರುತ್ತೆ. ಇಲ್ಲಿ ನೋಡಿ, 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಆಲ್ರೆಡಿ ಇದೆ ನಮಗೆ. 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು dx ಅಲ್ಲಿದೆ. ಸೊ ಈ 2ನ ನಾವು ಈ ಕಡೆ ತೊಗೊಂಡೋದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ರೂಟ್ ಎಕ್ಸ್ dx ಈಸ್ ಈಕ್ವಲ್ ಟು 2 ಇಂಟು du ಆಗುತ್ತೆ. ಸೊ ಹಾಗಾಗಿ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಇಂಟು dx ಜಾಗದಲ್ಲಿ 2 ಇಂಟು du ಅಂತ ಬರ್ಕೋಬೋದು. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ sin u ಇಂಟು 2 ಇಂಟು du ಉಳಿಯುತ್ತೆ. ದಟ್ ಈಸ್ 1 ಬೈ ರೂಟ್ ಎಕ್ಸ್ ಇಂಟು dxನ್ನು 2du ಅಂತ ಬರ್ಕೋಬೋದು. 2 ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಹೊರಗಡೆ ಇಡ್ತೀನಿ. 2 ಇಂಟು ಇಂಟಿಗ್ರೇಷನ್ ಆಫ್ sin u ಇಂಟು du. ನಿಮಗೆ sin uನ ಇಂಟಿಗ್ರೇಟ್ ಮಾಡೋದು ಗೊತ್ತಿದೆ. ಸೊ 2 ಇಂಟು ಇಂಟಿಗ್ರೇಷನ್ ಆಫ್ sin ಇಸ್ ಮೈನಸ್ ಕಾಸ್ u ಪ್ಲಸ್ ಸಿ. ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಿ ಅಂತ ಬರುತ್ತೆ. ಸೊ ಮೈನಸ್ ಕಾಸ್ ಯುನ ನೀವು 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2 ಇಂಟು ಕಾಸ್ ಯು ಪ್ಲಸ್ ಸಿ ಬರುತ್ತೆ. ಯು ಜಾಗದಲ್ಲಿ ನಾವೇನು ಹಾಕೋಬೋದು, ರೂಟ್ ಎಕ್ಸನ್ನು ಹಾಕೋಬೋದು. ಮೈನಸ್ 2 ಕಾಸ್ ರೂಟ್ ಎಕ್ಸ್ ಪ್ಲಸ್ ಸಿ ಅಂತ ಬರುತ್ತೆ. ಸೊ ಇದು ಸರಿಯಾದಂತಹ ಉತ್ತರ. ಅದು ಯಾವುದರಲ್ಲಿದೆ ನೋಡಿ, ಮೈನಸ್ 2 ಕಾಸ್ ರೂಟ್ ಎಕ್ಸ್ ಪ್ಲಸ್ ಸಿ ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1a a ಸ್ಕ್ವೇರ್ 1b b ಸ್ಕ್ವೇರ್ 1c c ಸ್ಕ್ವೇರ್ ಆದರೆ ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತದೆ ಅಂತ
ಪ್ರಶ್ನೆ ಇದೆ. ಡಿಟರ್ಮಿನೆಂಟ್ ಆಫ್ ಎ ಅಂತ ಅಂದಾಗ ಈ ಮ್ಯಾಟ್ರಿಕ್ಸ್ ಸಿಂಬಲ್ನ ತೆಗೆದು ನೀವು ಡಿಟರ್ಮಿನೆಂಟ್ನ ಹಾಕೋತೀರಿ. 1a a ಸ್ಕ್ವೇರ್ 1b b ಸ್ಕ್ವೇರ್ 1c c ಸ್ಕ್ವೇರ್ ಅಂತ ಬರ್ಕೋತೀರಿ. ಇಲ್ಲಿ ನೀವು ರೋ ಮತ್ತು ಕಾಲಮ್ ಆಪರೇಷನ್ಗಳನ್ನ ನೀವು ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಏನು ಹೇಳುತ್ತೆ, ನಾವು ಮ್ಯಾಕ್ಸಿಮಮ್ ಝೀರೋಸ್ನ ಅಟೈನ್ ಮಾಡೋ ರೀತಿ ನಾವು ಅಡಿಷನ್, ಸಬ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೋದು. ಮಾಡಿದ್ರೆ 2 ರೋ ಮತ್ತು 2 ಕಾಲಮ್ ಅಥವಾ ಒಂದು ರೋ ಅಥವಾ ಒಂದು ಕಾಲಮ್ಗಳಿಗೆ ನೀವು ಮಾಡಿಕೊಂಡು ಮಾಡ್ಬೋದು. ನೋಡಿ, ಫಸ್ಟಿಗೆ ನಾನೇನು ಮಾಡ್ತೀನಿ, ಇಲ್ಲಿ ರೋ ಆಪರೇಷನ್ನ ಯೂಸ್ ಮಾಡ್ತಾ ಇದ್ದೀನಿ. R1ಗೆ R1 ಮೈನಸ್ R2ನ ಮಾಡ್ಕೋತಾ ಇದ್ದೀನಿ. ಅಂದರೆ ಸೊ R1 R2 ನಾ ಮೈನಸ್ ಮಾಡ್ಕೊಂಡಾಗ 1 ಮೈನಸ್ 1 ಬರುತ್ತೆ. ಸೊ R1ಇಂದ R2ನ ಮೈನಸ್ ಮಾಡ್ಕೋತಾ ಇದ್ದೀನಿ. 1 ಮೈನಸ್ 1 a ಮೈನಸ್ b a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರುತ್ತೆ. ಸೊ 1 ಮೈನಸ್ 1 ಇಸ್ 0, a ಮೈನಸ್ b ಇಸ್ a ಮೈನಸ್ b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ನ a ಪ್ಲಸ್ b ಇಂಟು a ಮೈನಸ್ b ಅಂತ ಬರ್ಕೋಬೋದು. ಸೊ ಇಲ್ಲಿ a ಮೈನಸ್ ಬಿನ ನಾವು ಹೊರಗೆ ತೆಗಿಬೋದು. ಫಸ್ಟ್ ರೋ ಇಂದ a ಮೈನಸ್ ಬಿನ ಹೊರಗೆ ತೆಗೆದ್ರೆ ಏನಾಗುತ್ತೆ, a ಮೈನಸ್ ಬಿನ ಹೊರಗೆ ತೆಗೆದಾಗ 0 ಹಾಗೆ ಉಳಿಯುತ್ತೆ. ಇಲ್ಲಿ a ಮೈನಸ್ ಬಿ ಹೊರಗೋಗಿರೋದ್ರಿಂದ 1 ಉಳಿಯುತ್ತೆ. ಇಲ್ಲಿ a ಮೈನಸ್ ಬಿ ಹೊರಗೋಗಿರೋದ್ರಿಂದ a ಪ್ಲಸ್ ಬಿ ಉಳಿಯುತ್ತೆ. ಅದೇ ರೀತಿ ಈ ಸೆಕೆಂಡ್ ಮತ್ತು ಥರ್ಡ್ ರೋಗೆ ನೀವು ಆಪ್ರೇಷನ್ನ ಯೂಸ್ ಮಾಡ್ತೀರಾ. R2ನ ಚೇಂಜ್ ಮಾಡ್ತಾ ಇದ್ದೀರಾ, R2 ಮೈನಸ್ R3 ಮಾಡಿಕೊಂಡು. ಆವಾಗ ಏನಾಗುತ್ತೆ ನೋಡಿ, a ಮೈನಸ್ ಬಿ ಹಾಗೆ ಇರುತ್ತೆ. ಸೊ 0 1 ಮೈನಸ್ a ಪ್ಲಸ್ ಬಿ 0 b ಮೈನಸ್ ಸಿ ಆಗುತ್ತೆ. ನೋಡಿ, b ಮೈನಸ್ ಸಿ b ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಆ b ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ನಾನು b ಪ್ಲಸ್ ಸಿ ಇಂಟು b ಮೈನಸ್ ಸಿ ಅಂತ ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ. ಸೊ ಇದರಲ್ಲೂ ಕೂಡ b ಮೈನಸ್ ಸಿನ ನಾವು ಹೊರಗೆ ತೆಗಿಬೋದು. ಸೊ ರೋ 2 ಇಂದ b ಮೈನಸ್ ಸಿನ ಹೊರಗೆ ತೆಗಿತೀವಿ. ಏನು ಉಳಿಯುತ್ತೆ ಒಳಗಡೆ ನೋಡಿ, 0 1 a ಪ್ಲಸ್ ಬಿ ಹಾಗೆ ಉಳಿಯುತ್ತೆ, 0 1 b ಪ್ಲಸ್ ಸಿ ಉಳಿಯುತ್ತೆ, ಇಲ್ಲಿ 1c ಸಿ ಸ್ಕ್ವೇರ್ ಉಳಿಯುತ್ತೆ. ಈಗ ಈ ಡಿಟರ್ಮಿನೆಂಟಲ್ಲಿ ಹೆಚ್ಚು 0 ಇರೋದ್ರಿಂದ ಈ ಡಿಟರ್ಮಿನೆಂಟ್ನ ಈಸಿಯಾಗಿ ಕಂಡುಹಿಡಿಬೋದು. ಫಸ್ಟಿಗೆ 0 ಇಂಟು ಎನಿಥಿಂಗ್ ಈಸ್ 0, ಸೊ ಹಾಗಾಗಿ ನಾನು ಇದನ್ನು ಏನು ಮಲ್ಟಿಪ್ಲಿಕೇಶನ್ ಬರ್ಕೊಂಡಿಲ್ಲ. 0 ಇಂಟು ಎನಿಥಿಂಗ್ ಈಸ್ 0, ಹಾಗಾಗಿ ಇದನ್ನು ಕೂಡ ನಾನೇನೋ ಮಲ್ಟಿಪ್ಲಿಕೇಶನ್ ಬರ್ಕೊಂಡಿಲ್ಲ. ಸೊ ದೆನ್ ಏನಾಗುತ್ತೆ, ಪ್ಲಸ್ 1 ಇಂಟು ಇಲ್ಲಿ 1 ಇರೋದ್ರಿಂದ 1 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್, ಈ ಕಾಲಮ್ ಮತ್ತು ಈ ರೋನ ನೀವು ಬಿಡಬೇಕಾಗತ್ತೆ. ಸೊ b ಪ್ಲಸ್ ಸಿ ಇಂಟು 1 ಇಂಟು a ಪ್ಲಸ್ ಬಿ ಮಾಡ್ಕೋಬೇಕಾಗತ್ತೆ. b ಪ್ಲಸ್ ಸಿ ಇಂಟು 1 ಇಸ್ b ಪ್ಲಸ್ ಸಿ ಮೈನಸ್ a ಪ್ಲಸ್ ಬಿ ಇಂಟು 1 ಇಸ್ a ಪ್ಲಸ್ ಬಿ. ಇಲ್ಲೇನಾಗುತ್ತೆ, b ಮೈನಸ್ ಬಿ ಹೋಗಿ ಕ್ಯಾನ್ಸಲ್ ಆಗುತ್ತೆ, c ಮೈನಸ್ ಎ ಉಳಿಯುತ್ತೆ. ಹಾಗಾಗಿ c ಮೈನಸ್ ಎ ಉಳಿದಿರೋದನ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಸೊ ಈಗ a ಮೈನಸ್ ಬಿ ಇಂಟು b ಮೈನಸ್ ಸಿ ಆ್ಯಂಡ್ c ಮೈನಸ್ ಎ ಉಳಿಯುತ್ತೆ. ಸೊ ಇದು ನಮಗೆ ಕೊಟ್ಟಿರುವಂಥ ಫೈನಲ್ ಆನ್ಸರ್. ಅದು ಯಾವುದ್ರಲ್ಲಿದೆ ನೋಡಿ, ಆಪ್ಷನ್ ಡಿನಲ್ಲಿದೆ, a ಮೈನಸ್ ಬಿ ಇಂಟು b ಮೈನಸ್ ಸಿ ಇಂಟು c ಮೈನಸ್ ಎ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಇದನ್ನು ನೀವೊಂದು ಸಲ ಸಾಲ್ವ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈ ರೀತಿ ಪ್ರಾಬ್ಲಮ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಭಕ್ತಿ ಸಂತರಲ್ಲಿ ಸಮಕಾಲೀನರಾಗಿದ್ದವರು ಯಾರು ಅಂತ ಇದೆ. ಇದಕ್ಕೆ ಆಪ್ಷನ್ 1 ಕಬೀರ್, 2 ಗುರುನಾನಕ್, 3 ದಾದು ದಯಾಳ್, 4 ತುಕಾರಾಮ್ ಅಂತ ಇದೆ. ಸರಿಯಾದಂಥ ಉತ್ತರ ಕಬೀರ್ ಮತ್ತು ಗುರುನಾನಕ್. ಸೊ ಕಬೀರ್ ಮತ್ತು ಗುರುನಾನಕರು ಒಂದೇ ಸಮಕಾಲೀನರಾಗಿದ್ದರು. ಪಶ್ಚಿಮ ಘಟ್ಟಗಳ ಉತ್ತರ ಭಾಗವು ಏನೆಂದು ಪರಿಚಿತವಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಹ್ಯಾದ್ರಿ ಶ್ರೇಣಿ. 72ನೇ ಪ್ರಶ್ನೆ, ಮಂಗಳೂರು ಒಪ್ಪಂದವು ಯಾರ ನಡುವೆ ಏರ್ಪಟ್ಟಿತು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಟಿಪ್ಪು ಸುಲ್ತಾನನ ನಡುವೆ ಮಂಗಳೂರು ಒಪ್ಪಂದ ಆಗುತ್ತೆ. ಮುಂದಿನ ಪ್ರಶ್ನೆ, ರಾಮಚರಿತ ಮಾನಸದ ರಚನೆಕಾರರಾದ ತುಳಸಿದಾಸರು ಈ ಕೆಳಕಂಡ ಆಡಳಿತಗಾರರಲ್ಲಿ ಯಾರ ಸಮಕಾಲೀನರಾಗಿದ್ದರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಕ್ಬರ್. 1947ರ ಮೌಂಟ್ ಬ್ಯಾಟನ್ ಯೋಜನೆಯಡಿ ಈ ಕೆಳಕಂಡ ಯಾವ ರಾಜ್ಯಗಳು ಅಥವಾ ಜಿಲ್ಲೆಗಳಿಗೆ ಜನಮತದ ಮೂಲಕ ಪಾಕಿಸ್ತಾನಕ್ಕೆ ಅಥವಾ ಭಾರತಕ್ಕೆ ಸೇರ್ಪಡೆಯಾಗಲು ನಿರ್ಧಾರ ತಳೆಯುವ ಹಕ್ಕುಗಳನ್ನು ಕೊಡಲಾಯಿತು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಾಯುವ್ಯ ಗಡಿ ಪ್ರಾಂತ್ಯ ಮತ್ತು ಅಸ್ಸಾಂನ ಸಿಲ್ಫಾಟ್ ಜಿಲ್ಲೆ. ಮುಂದಿನ ಪ್ರಶ್ನೆ, ಜಿಗಣೆಯು ಸ್ರವಿಸುವ ಹೆಪ್ಪು ರೋಧಕವು ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹಿರುಡಿನ್. ಚೀನಾ ಭಾರತ ಸಹಕಾರ 2016 ದ್ವಿತೀಯ ಜಂಟಿ ತಾಂತ್ರಿಕ ಕಸರತ್ತು ಯಾವ ನಗರದಲ್ಲಿ ನಡೆಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಡಾಖ್. ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆ ಯಾವುದು ಅಂತ ಇದೆ. ಸೊ ಆಪ್ಷನ್ ಡಿ ಸಿಮೆಂಟ್ ಅನ್ನು ಕಾಂಕ್ರೀಟ್ ಆಗಿ ಪರಿವರ್ತಿಸುವುದು. ತಂಗವೇಲು ಮರಿಯಪ್ಪನ್ 2016ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಯಾವ ವಿಭಾಗದಲ್ಲಿ ಗೆದ್ದಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪುರುಷರ ಹೈ ಜಂಪ್ T42. 79ನೇ ಪ್ರಶ್ನೆ, ಆರ್ಚರಿ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭೂತಾನ್. 80ನೇ ಪ್ರಶ್ನೆ, ಡ್ಯಾಶ್ ದೇಶವು ಕ್ರಿಕೆಟ್ ಅನ್ನು ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಹೊಂದಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಜಮೈಕಾ.
81ನೇ ಪ್ರಶ್ನೆ, ಈ ಕೆಳಕಂಡ ಜೀವಿಗಳಲ್ಲಿ ಯಾವುದು ಆಕ್ರಮಣಕಾರರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಶಾಯಿ ಗ್ರಂಥಿಗಳನ್ನು ಹೊಂದಿವೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸೆಫಿಯಾ. ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ತೆರೆದ ಗಾಯಗಳಿಂದ ಮಾನವ ಶರೀರದೊಳಗೆ ಪ್ರವೇಶಿಸುವಂತಹುದು ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಟೆಟಾನಸ್ ಬ್ಯಾಕ್ಟೀರಿಯಾ. 83ನೇ ಪ್ರಶ್ನೆ, ಎಲ್ಲ ಸೆಫಾಲ್ಗಳನ್ನು ಒಟ್ಟಾಗಿ ಏನೆಂದು ಕರೆಯಲಾಗುವುದು ಅಂತ ಇದೆ. ಇದಕ್ಕೆ ಉತ್ತರ ಆಪ್ಷನ್ ಡಿ, ಕಾಲಿಕ್ಸ್. ಮುಂದಿನ ಪ್ರಶ್ನೆ, ವಿಟಮಿನ್ ಕೆನ ವಂಶವಾಹಿ ನಾಮವೇನು ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಫೈಟೋನಾಡಿಯೋನ್ ಅಂತ. ಈ ಕೆಳಕಂಡವುಗಳಲ್ಲಿ ಘರ್ಷಣೆಯಿಂದ ಸುಲಭವಾಗಿ ವಿದ್ಯುನ್ಮಾನವಾಗಿ ಬದಲಾಯಿಸಲಾಗದವು ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ತಾಮ್ರದ ಸರಳು. ಮುಂದಿನ ಪ್ರಶ್ನೆನ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 √1 - cos 2x ಡಿವೈಡೆಡ್ ಬೈ √2x ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದರೆ, ಸಪೋಸ್ ಇಲ್ಲಿ x = 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos 2 × 0 ಇಸ್ cos 0. cos 0 ವ್ಯಾಲ್ಯೂ ಏನಾಗುತ್ತೆ 1. ಸೊ 1 - 1 ಏನಾಗುತ್ತೆ 0 ಆಗುತ್ತೆ. ಸೊ ನ್ಯೂಮರೇಟರ್ ಏನಾಯಿತು 0 ಆಯಿತು. ಅದೇ ರೀತಿ √2 × 0 ಮಾಡಿದ್ರೆ ಅದು ಕೂಡ 0 ಆಯಿತು. ಸೊ ನಿಮಗೆ ಗೊತ್ತು 0/0 ಬಂದರೆ ಅದನ್ನು ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ನಾವು ಎಲ್ ಹಾಪಿತಾಲ್ ರೂಲ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಅದೇನು ಹೇಳುತ್ತೆ ಅಂದರೆ, ಇಲ್ಲಿ ನಾವು ಮೊದಲನೇ ಫಂಕ್ಷನನ್ನು f(x) ಅಂತ ತೊಗೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಡಿವೈಡೆಡ್ ಬೈ √2x ಅಂತ ಇದೆಯಲ್ಲ, ಅದನ್ನು g(x) ಅಂತ ತೊಗೋತೀವಿ. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು z ಏನೇ ಆಗಿರ್ಬೋದು ಲಿಮಿಟ್ಗೆ ಒಂದು ವ್ಯಾಲ್ಯೂ ಇದ್ದಾಗ, ಸೊ f(x) ಮತ್ತು g(x)ಗೆ ಆ ಲಿಮಿಟ್ನ ಅಪ್ಲೈ ಮಾಡಿದಾಗ 0 ಅಥವಾ ±∞ ಬಂದಾಗ ನಾವೇನಂತ ಬರ್ಕೋಬೋದು ಅಂದರೆ, ಲಿಮಿಟ್ ಎಕ್ಸ್ಟೆನ್ಸ್ ಟು c f(x/g(x) ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು c f'(x) ಡಿವೈಡೆಡ್ ಬೈ g'(x) ಅಂತ ಬರ್ಕೋಬೋದು. ಈ ಡ್ಯಾಶ್ ಅಂದರೆ ಏನು, f'(x) ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಒಂದು ಸಲ ಅಂತ. ಸೊ ಇಲ್ಲಿ f(x) ಅಂದರೆ 1 - cos 2x ಅದನ್ನು ಬರ್ಕೊಂಡಿದ್ದೀನಿ. ಸೊ f'(x) ಮಾಡಿದಾಗ ಡಿಫ್ರೆನ್ಸಿಯೇಷನ್ ಆಫ್ 1 is 0 ಮೈನಸ್ ಹಾಗೆ ಇಟ್ಕೊಂಡಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ cos θ ಈಸ್ -sin θ, ದಟ್ ಈಸ್ -sin 2x ಇಂಟು 2xನ ಡಿಫ್ರೆನ್ಷಿಯೇಟ್ ಮಾಡಿದಾಗ 2 ಬರುತ್ತೆ. ಹಾಗಾಗಿ -2 sin 2x ಅನ್ನೋದು ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 2 sin 2x ಅನ್ನೋದು f'(x) ಆಗಿರುತ್ತೆ. ಅದೇ ರೀತಿ g(x) ಇಸ್ ಈಕ್ವಲ್ ಟು 2x ಅಂತ ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ. ಈಗ f'(x) ಗೊತ್ತು, g'(x) ಗೊತ್ತು. ಈಗ ಅದನ್ನು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಬೋದು. ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 1 - cos 2x ಡಿವೈಡೆಡ್ ಬೈ 2x ಈ ಸ್ಕ್ವೇರ್ ರೂಟನ್ನು ನಾನು ಕಂಪ್ಲೀಟ್ ಹೊರಗಡೆ ತೊಗೊಬಂದಿದ್ದೀನಿ. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 2 sin 2x ಡಿವೈಡೆಡ್ ಬೈ 2 ಆಗುತ್ತೆ. 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. sin 2 ಇಂಟು x ಜಾಗಕ್ಕೆ ನಾವು ಲಿಮಿಟ್ನ ಅಪ್ಲೈ ಮಾಡಿದಾಗ 0 ಆಗುತ್ತಾಗ sin 0 ಈಸ್ 0. ಸೊ √0 ಈಸ್ 0. ಹಾಗಾಗಿ ಇದಕ್ಕೆ ಸರಿಯಾದಂತಹ ಸೊಲ್ಯೂಷನ್ ಯಾವುದು ಅಂದರೆ ಆಪ್ಷನ್ ಎ 0. 87ನೇ ಪ್ರಶ್ನೆ, ಬ್ರಿಟಿಷ್ ನಿರಂಕುಶಾಧಿಕಾರದಲ್ಲಿ ಭಾರತದ ಆರ್ಥಿಕ ಸಂಪತ್ತಿನ ಲೂಟಿ ಕುರಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ. ಅದಕ್ಕೆ ಆಪ್ಷನ್ ಎ ದಾದಾಭಾಯಿ ನವರೋಜಿ. ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಎಂದರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಯವ್ಯಯ ಕೊರತೆ ಪ್ಲಸ್ ಸರ್ಕಾರದ ಸಾಲಗಳು. 2016ರ ರಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಪ್ರಪ್ರಥಮ ಭಾರತೀಯ ಮಹಿಳೆ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದೀಪಾ ಮಲಿಕ್. ಮುಂದಿನ ಪ್ರಶ್ನೆ, 3/5 ಲಂಬಕೋನ ಮತ್ತು 1/5 ನೇರ ಕೋನಗಳು ಒಟ್ಟಾದರೆ ರೂಪುಗೊಳ್ಳುವುದು ಅಂತ ಕೇಳಿದ್ದಾರೆ. ಲಂಬಕೋನ ಅಂದರೆ ನಿಮಗೆ ಗೊತ್ತು 90 ಡಿಗ್ರಿ, ನೇರ ಕೋನ ಅಂದರೆ ನಿಮಗೆ ಗೊತ್ತು 180 ಡಿಗ್ರಿ. ತುಂಬ ಸುಲಭ. ಮತ್ತು ಅಂತ ಕೊಟ್ಟಿರೋದ್ರಿಂದ ಇವೆರಡನ್ನು ಆ್ಯಡ್ ಮಾಡಬೇಕು. ಸೊ 3/5 ಆಫ್ 90 ಪ್ಲಸ್ 1/5 ಆಫ್ 180. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ 5 1s 5 1s 5 5 8s 40 18 3s 54 ಪ್ಲಸ್ 5 1s 5 3s 15 5 6 30 ದಟ್ ಈಸ್ 36. ದಟ್ ಈಸ್ ಈಕ್ವಲ್ ಟು 50 30 80 80 ಪ್ಲಸ್ 10 90. ಸೊ 54 ಪ್ಲಸ್ 36 ಮಾಡಿದ್ರೆ 90 ಡಿಗ್ರಿ ಬರ್ತಾ ಇದೆ. ಹಾಗಾಗಿ 3/5 ಲಂಬಕೋನನ ಮತ್ತು 1/5 ನೇರ ಕೋನನ ಆ್ಯಡ್ ಮಾಡಿದ್ರೆ ನಮಗೆ 90 ಡಿಗ್ರಿ ಬರ್ತಾ ಇದೆ. ಅಂದರೆ ಅದೇನಾಗಿರುತ್ತೆ, ಆಪ್ಷನ್ ಎ ಲಂಬಕೋನ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಬೆಳಕಿನ ಕಾಂತೀಯ ಚದುರುವಿಕೆಯಿಂದ ಧೂಮ, ಚಿಕ್ಕ ನೀರಿನ ಹನಿಗಳು,
ಧೂಳು ಮತ್ತು ಗಾಳಿಯ ಕಣಗಳ ಚದುರುವಿಕೆಯನ್ನು ಒಟ್ಟಾಗಿ ಏನೆಂದು ಕರೆಯಲಾಗುವುದು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಟಿಂಡಾಲ್ ಪರಿಣಾಮ ಅಂತ ಹೇಳ್ತಾರೆ. 92ನೇ ಪ್ರಶ್ನೆ, ಮಾನವನ ದೃಷ್ಟಿಯ ಸಾಮಾನ್ಯ ವಕ್ರೀಭವನದ ದೋಷವಾದ ಮಯೋಫಿಯಾವನ್ನು ಸಮೀಪ ದೃಷ್ಟಿದೋಷ ಎಂದು ಕರೆಯಲಾಗುವುದು. ಇದನ್ನು ಯಾವುದರ ಬಳಕೆಯಿಂದ ಸರಿಪಡಿಸಬಹುದಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಿಮ್ನ ಮಸೂರ. ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳನ್ನು ಹೊಂದಿಸಿ ಅಂತ ಇದೆ. ಆಪ್ಷನ್ ಎ ಚಾರ್ಲ್ಸ್ ಡಾರ್ವಿನ್, ಗ್ರಿಗೋರ್ ಮೆಂಡಲ್, ಸಿ ವ್ಯಾಟ್ಸನ್ ಮತ್ತು ಕ್ರಿಕ್, ಡಿ ಜೀನ್ ಬ್ಯಾಪ್ಟಿಸ್ಟ್ ಲಾಮಾರ್ಕ್. ಸೊ ಚಾರ್ಲ್ಸ್ ಡಾರ್ವಿನ್ ಏನನ್ನು ಕಂಡುಹಿಡಿತಾನೆ ಅಂದರೆ ನೈಸರ್ಗಿಕ ಆಯ್ಕೆಯನ್ನು ಮಾಡ್ತಾನೆ. ಸೊ ಗ್ರಿಗೋರ್ ಮೆಂಡಲ್ ಏನು ಮಾಡ್ತಾನೆ ಅಂದರೆ ಸ್ವತಂತ್ರ ವರ್ಗೀಕರಣ ನಿಯಮವನ್ನು ಮಾಡ್ತಾನೆ. ಸೊ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನೋರು DNA ದುಪ್ಪಟ್ಟು ಹೆಲಿಕ್ಸ್ ಸ್ವರೂಪವನ್ನು ಕಂಡುಹಿಡಿತಾರೆ. ಜೀನ್ ಬ್ಯಾಪ್ಟಿಸ್ಟ್ ಲಾಮಾರ್ಕ್ ಅನ್ನೋರು ಬಳಕೆ ಮತ್ತು ನಿರುಪಯುಕ್ತತೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಹಾಗಾಗಿ ಆಪ್ಷನ್ ಎ 4321 ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ದ್ರಾವಣವು ಕೆಂಪು ಲಿಟ್ಮಸ್ ನೀಲಿಯಾಗಿ ಪರಿವರ್ತಿತವಾದರೆ ಅದರ pHನ ಪ್ರಮಾಣ ಏನಿರುತ್ತದೆ? ಆಪ್ಷನ್ ಎ 8 ಆಗಿರುತ್ತದೆ. 95, ಈ ಕೆಳಕಂಡವುಗಳ ಪೈಕಿ ಗೋಧಿಯಲ್ಲಿ ಗೋಧಿ ತುಕ್ಕು ಉಂಟು ಮಾಡುವುದು ಯಾವುದು? ಆಪ್ಷನ್ ಡಿ ಫಂಗಸ್. ಈ ಕೆಳಕಂಡವುಗಳಲ್ಲಿ ದೇವಾಲಯ ವಾಸ್ತುಶಿಲ್ಪದ ದ್ರಾವಿಡ ಶೈಲಿಯ ಸ್ವರೂಪ ಯಾವುವು ಅಂತ ಇದೆ. 1 ವಕ್ರರೇಖೀಯ ಶಿಖರ, 2 ಹಿನ್ಸರಿತದ ಶಿಲ್ಪಗಳು, 3 ಗೋಪುರ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ 2 ಮತ್ತು 3 ಮಾತ್ರ, ಅಂದರೆ ಹಿನ್ಸರಿತದ ಶಿಲ್ಪಗಳು ಮತ್ತು ಗೋಪುರ. ಭಾರತ ಸರ್ಕಾರವು 2016ರ ಅಖಿಲ ಭಾರತ ಸುಗಮ ವಾಣಿಜ್ಯ ವಹಿವಾಟು ರ್ಯಾಂಕಿಂಗನ್ನು ರಾಜ್ಯಗಳ ಕ್ರಿಯಾ ಯೋಜನೆ ಮತ್ತು ಅವುಗಳ ಅನುಷ್ಠಾನ ಕುರಿತಂತೆ 340 ಪಾಯಿಂಟ್ಗಳ ಆಧಾರದ ಮೇಲೆ ಪ್ರಕಟಿಸಿತು. ಈ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಗಳಿಸಿದ ರಾಜ್ಯ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ. 98ನೇ ಪ್ರಶ್ನೆ, ಭಾರತವು 2016ರ ಕಬಡ್ಡಿ ವಿಶ್ವಕಪ್ಪನ್ನು ಯಾವ ದೇಶದ ತಂಡವನ್ನು ಮಣಿಸಿ ತನ್ನದಾಗಿಸಿಕೊಂಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇರಾನ್. 99ನೇ ಪ್ರಶ್ನೆ, 73ನೇ ಸಂವಿಧಾನಾತ್ಮಕ ತಿದ್ದುಪಡಿ 1992 ಏನು ಹೇಳುತ್ತೆ ಅಂದರೆ ಆಪ್ಷನ್ ಸಿ ಪಂಚಾಯತ್ ವ್ಯವಸ್ಥೆಯ ಸಂಸ್ಥೀಕರಣ ಮಾಡಿದೆ ಅನ್ನೋದು ಸರಿಯಾದಂತಹ ಉತ್ತರ. ಕೊನೆಯ ಪ್ರಶ್ನೆ, ಯಾವ ಶಿಲೀಂಧ್ರವು ಅಫ್ಲಾಟಾಕ್ಸಿನ್ ಅನ್ನು ಉತ್ಪಾದಿಸುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಸ್ಪರ್ಜಿಲಸ್ ಫ್ಲೇವಸ್ ಅನ್ನುವಂಥದ್ದು ಅಫ್ಲಾಟಾಕ್ಸಿನ್ ಅನ್ನನ್ನು ಉತ್ಪಾದನೆಯನ್ನು ಮಾಡುತ್ತೆ. ವೀಕ್ಷಕರು 20/11/2016ರಲ್ಲಿ ನಡೆದಂತಹ ಅರಣ್ಯ ರಕ್ಷಕ ಪೇಪರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಅಥವಾ ಯಾವುದಾದ್ರೂ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಪುನಃ ಅರಣ್ಯ ರಕ್ಷಕ ಪರೀಕ್ಷೆಗೆ ಸಂಬಂಧಿಸಿದ ಹಲವಾರು ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು ವೀಕ್ಷಕರೇ.